ಇನ್ನು ಸತೀಶ್ ಜಾರಕಿಹೊಳಿ ಮಿಸ್ ಮಾಡದೆ ಈ ಸ್ಟೋರಿಯನ್ನು ನೋಡಲೇಬೇಕು. ಯಾಕಂದ್ರೆ ಕಳಪೆ ಕಾಮಗಾರಿ, ಕಿತ್ತೋದ್ ರೋಡು, ಏನ್ ಸ್ವಾಮಿ ಇದು? ಲೋಕೋಪಯೋಗಿ ಸಚಿವರೇ ಸತೀಶ್ ಜಾರಕಿಹೊಳಿ ಅವರೇ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಕಳಪೆ ಕಾಮಗಾರಿ, ಕಿತ್ತೋದ್ ರೋಡು, ಏನ್ ಸ್ವಾಮಿ ಇದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇವಲ 5-6 ತಿಂಗಳಲ್ಲೇ ಹಪ್ಪಳದಂತೆ ಕಿತ್ತು ಬಂದಿದೆ ಡಾಂಬರ್. ಸರ್ಕಾರದ ಕೋಟಿ ಕೋಟಿ ಹಣ ಮಣ್ಣು ಪಾಲಾಗಿದೆ. ಜನ ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಯರಬಾಗ್ ಗ್ರಾಮದ ಬಳಿ ಇರುವಂತಹ ರಸ್ತೆ ಅವ್ಯವಸ್ಥೆ ನೋಡಿ. 1,84,00,000 ರೂಪಾಯಿ ವೆಚ್ಚದಲ್ಲಿ KKRBD ನ್ಯಾಷನಲ್ ಹೈವೇ 65 ಇಂದ ಸದ್ಲಾಪುರದವರೆಗೆ ಡಾಂಬರೀಕರಣ ಕಾಮಗಾರಿ ಆಗಿತ್ತು. ಕಳಪೆ ಗುಣಮಟ್ಟದ ಕಾಮಗಾರಿ, ಹಾಗಾಗಿನೇ ಡಾಂಬರ್ ಕಿತ್ತು ಬರ್ತಾ ಇದೆ. 5-6 ತಿಂಗಳಲ್ಲೇ ನೋಡಿ ಹಪ್ಪಳದ ರೀತಿಯಲ್ಲಿ ಡಾಂಬರ್ ಕಿತ್ತು ಬರ್ತಾ ಇದೆ. ಅಂದರೆ ನೀವು ಸರ್ಕಾರದ ಕೋಟಿ ಕೋಟಿ ಹಣವನ್ನು ವಿನಿಯೋಗ ಮಾಡಿದ್ದೀರಾ. ಆ ಹಣ ಯಾರ್ದು? ಜನರ ಕೈಯಲ್ಲಿ ಬೆವರು ಸುರಿಸಿ ದುಡ್ದಿರ್ತಾರಲ್ಲ, ಬೆವರು ಸುರಿಸಿ ನೀವು ತೆರಿಗೆ ರೂಪದಲ್ಲಿ ಸಂಗ್ರಹ ಮಾಡಿರ್ತೀರಲ್ಲ, ಆ ದುಡ್ಡನ್ನು ಇಲ್ಲಿಗೆ ಹಾಕಿದ್ದೀರಾ. ಆದರೆ ಇಲ್ಲಿ ಸರಿಯಾಗಿ ಕಾಮಗಾರಿ ಆಗಿದೆಯಾ? ಇಲ್ಲ. ಇಲ್ಲಿ ಮನುಷ್ಯ ಅದನ್ನು ಇದನ್ನು ರೋಡು ಅಂತ ಹೇಳೋಕ್ಕಾಗತ್ತಾ? ಖಂಡಿತವಾಗಲೂ ಕೂಡ ಇದನ್ನು ರೋಡು ಅಂತ ಯಾರು ಕೂಡ ಹೇಳೋಕ್ಕಾಗಲ್ಲ. ಈ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಎಲ್ಲ ಜಲ್ಲಿ ಹಾಕಿರ್ತಾರೆ ನೋಡಿ, ಆ ರೀತಿ ಕಾಣ್ತಾ ಇದೆ. ಇಲ್ಲಿ ಈ ರಸ್ತೆಯಲ್ಲಿ ಹೋದರೆ 100% ಸಾವಿನ ಮನೆಗೆ ಸೇರೋದೆ, ಆ ಥರ ಪರಿಸ್ಥಿತಿ ಆಗಿಬಿಟ್ಟೆ. ಸುಮ್ಮನೆ ಕಾಟಾಚಾರಕ್ಕೆ ಹಾಕಬಾರ್ದು ನೋಡಿ. ಬೀದರ್ನ ಯರಬಾಗದಲ್ಲಿ ಕಾಮಗಾರಿ ನಡೆದಿದೆ, ಆದರೆ ಕಳಪೆ ಕಾಮಗಾರಿ. ಬೀದರ್ ಜಿಲ್ಲೆ ಯರಬಾಗ್ ಗ್ರಾಮದ ಬಳಿ ಇರುವಂತಹ ರಸ್ತೆ ಇದು. ಸುಮ್ಮನೆ ಒಂದಿಷ್ಟು ನಾಮಫಲಕಗಳನ್ನು ಹಾಕೋಬಿಡೋದು, ಇಂತಿಂಥ ವರ್ಷದಲ್ಲಿ ಇಷ್ಟು ಕಾಮಗಾರಿ ಆಗಿದೆ, ಅವ್ರ ಹೆಸರುಗಳನ್ನೆಲ್ಲ ಹಾಕೋಬಿಡೋದು. ಆದರೆ ಕಳಪೆ ಕಾಮಗಾರಿ ಆಗಿದೆ. ಯಾಕೆ ಇದ್ರ ಬಗ್ಗೆ ಸರ್ಕಾರ ಕಣ್ಬಿಟ್ಟು ನೋಡ್ತಾ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಕೂಡ ಲೋಕೋಪಯೋಗಿ ಸಚಿವರು ದಯಮಾಡಿ ಸತೀಶ್ ಜಾರಕಿಹೊಳಿ ಅವರೇ ನೋಡಿ, ಒಂದು ಕಡೆ ಈಗ ರಾಜ್ಯ ರಾಜಕಾರಣದಲ್ಲಿ CM ಬದಲಾವಣೆ ಚರ್ಚೆ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇರ್ತೀರಾ. ಆಗಾಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇರ್ತವೆ. ಸ್ವಲ್ಪ ಇದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಷನ್ ಮಾಡಿ. ಅದು ಯಾರಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಅಲ್ಲಿ ಸ್ಥಳೀಯ ಶಾಸಕರುಗಳು ಯಾರಿದ್ದಾರೆ, ಜನಪ್ರತಿನಿಧಿಗಳು ಯಾರಿದ್ದಾರೆ, ಸ್ವಲ್ಪ ಈ ಕಡೆ ಗಮನ ಕೊಡಿ. ಏನಾಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತ. ಮೊನ್ನೆ ಕೂಡ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮಾಡಿದ್ರಿ. ಏನಕ್ಕೆ ಮಾಡಿದ್ರಿ? ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆಯೇ ನಡೆಸಿಲ್ಲ. ಬರೀ ಹೋರಾಟ, ಚೀರಾಟ, ಇದರಲ್ಲೇ ಕಾಲ ಕಳೆದ್ರು 10 ದಿವಸಗಳ ಕಾಲ. ನೋಡಿ ಹೆಂಗಾಗಿದೆ ಅಂದರೆ, ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಸರಿಯಾಗಿ ಬಸ್ ಇಲ್ಲ, ರಸ್ತೆ ಇಲ್ಲ, ಶಾಲೆ ಇಲ್ಲ, ಸರಿಯಾದಂತಹ ಒಂದು ಆಸ್ಪತ್ರೆ ಇಲ್ಲ. ಏನಂತಾರ ರೋಡ್ ಪೂರಾ ಹಾಳಾಗ್ಯದ ಸರ್. ಎಲ್ಲ ಹಿಂಗೆ ತೆಗ್ ಬಿದ್ದಾವ, ಎಲ್ಲ ಇದು ಪೂರಾ ಗುರ್ದಳಿ ಆಗೋಗ್ಯದ. 2 ಕೋಟಿ ರೂಪಾಯಿ ರೋಡ್ ಅಂತಾರ. ಇದು ನೋಡ್ರಿ, ಇದು ಹೆಂಗ ಹಾಲತ್ ಹಂಗಾಗ್ಯದ. ಈ ತೆಳ್ಳಿನ ಮೇಲೆ ತೆಗ್ ಬಿದ್ದಾವ, ರೋಡ್ ಪೂರಾ ಹಾಳಾಗ್ಯದ. 1 ಇಂಚ್ ಬಿ ಇಲ್ಲ ಸರ್. ಕೈಲಿ ಕಿತ್ತರ ಕೈಲಿ ಡಾಂಬರ್ ಬರ್ತದ. ಅವಾಗ ಗುತ್ತೇದಾರಿ ಯಾವ ರೀತಿ ಮಾಡ್ಯಾರ, ಏನ್ ಮಣ್ಣು ಹಾಕಿ ಮಾಡ್ಯಾರೋ, ಏನಂತಾರ ಡಾಂಬರ್ ಹಾಕಿ ಮಾಡ್ಯಾರೋ ನಮ್ಗೆ ಗೊತ್ತಾಗಲ್ಲ. ಆಗ್ಯದ. ಪೈಲೆ ರೋಡೆ 10-15 ವರ್ಷದಿಂದ ಇತ್ತು, ಅದೇ ಏನ ಒಳ್ಳೆ ರೋಡ್ ಇತ್ತು ಸರ್. ಈಗ ಪೂರಾ ಕೆದರಿ ಮಾಡ್ಯಾರ ಹೊಸದು. ಹಿಂಗೆ ಆಗ್ಯದ ನೋಡಿ ಸರ್. ನಮ್ಮ MLA ಸಾಬ್ರಿಗೆ ಹೇಳ್ತೀನಿ, ಇದು ಬಂದು ಚೆಕ್ ಮಾಡಿ ಮತ್ತೊಂದೇ ಮಾಡಿಸ್ಕೊಡ್ಬೇಕು ನಮ್ಮ ಊರಿಗೆ ರೋಡು. ಇದು ಒಂದು 4 ತಿಂಗಳು 5 ತಿಂಗಳ ಒಳಗ 4 ತಿಂಗಳ ಒಳಗ ಹೊರಗ ಆಗಿರ್ಬೇಕು ಸರ್. ಸರ್ ನನಗೆ ಗೊತ್ತಿದ್ದಪ್ಲೆ ಎಷ್ಟು ಇಂಚ್ ಹಾಕ್ಬೇಕು ರೋಡ್ ಕರೆಕ್ಟ್ ಮಾಡೋದಿತ್ತು. 1 ಇಂಚ್ ಒಳಗ ಹೊರಗ ಅದ ನನ್ನ ಪ್ರಕಾರ. 1 ಇಂಚ್ 1.5 ಇಂಚ್ ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ಸರ್. ನೀವು ತೆಗೆದು ನೋಡ್ರಿ. ಅಧಿಕಾರಿಗಳು ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಬಂದವ್ರು ಚೆಕ್ ಮಾಡ್ಬೇಕು, ಅಧಿಕಾರಿಗಳು ನೋಡ್ಬೇಕು, ಆ ಗುತ್ತಿಗೆದಾರಗೆ ಮಾತಾಡ್ಬೇಕು, ಯಾವ ರೀತಿ ಮಾಡ್ಯಾರ ಏನಿಲ್ಲ ನೋಡ್ಬೇಕು ಸರ್. ಅಧಿಕಾರಿಗಳು ಯಾರು ಬಂದಿಲ್ಲ, ಏನು ಬಂದಿಲ್ಲ. ಇದು ಚೆಕ್ ಮಾಡ್ಬೇಕು ಸರ್. ಮತ್ತೊಂದೇ ನಮ್ಮ 3 ರೋಡ್ ಪೂರಾ ಹಾಳಾಗ್ಯದ ಸರ್. ಎಲ್ಲ ಹಿಂಗೆ ತೆಗ್ ಬಿದ್ದಾವ, ಎಲ್ಲ ಇದು ಪೂರಾ ಗುರ್ದಳಿ ಆಗೋಗ್ಯದ. 2 ಕೋಟಿ ರೂಪಾಯಿ ರೋಡ್ ಅಂತಾರ. ಇದು ನೋಡ್ರಿ, ಇದು ಹೆಂಗ ಹಾಲತ್ ಹಂಗಾಗ್ಯದ. ಇನ್ನು ಬೀದರ್ನ ಯರಬಾಗ್ನಲ್ಲಿ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ರಸ್ತೆ ಡಾಂಬರ್ ಕಿತ್ತು ಬರ್ತಾ ಇದೆ. ಇದು ಸುಮ್ಮನೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಕೋಟಿ ಕೋಟಿ ಜನರ ತೆರಿಗೆ ದುಡ್ಡನ್ನು ಇವತ್ತು ರಸ್ತೆಗೆ ಸುರಿದಿದ್ದಾರೆ. ಇದರಿಂದ ಏನು ಪ್ರಯೋಜನ ಇಲ್ಲ. ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಅದು ಕೈಯಲ್ಲಿ ಕಿತ್ತು ಬರ್ತಾ ಇದೆ. ರಸ್ತೆ ಮೇಲ್ಗಡೆ ಹಾಕಿರುವಂತಹ ಕಾಂಕ್ರೀಟ್ ಮಿಕ್ಸ್, ಜಲ್ಲಿ, ಡಾಂಬರು ಎಲ್ಲ ಹಾಕಿದ್ದಾರೆ. ಆದರೆ ನೀವು ಮಾಡೋ ಕೆಲಸ ಮಾಡ್ತೀರ, ಸ್ವಲ್ಪ ಚೆನ್ನಾಗಿರೋಂಥ ಕೆಲಸ ಮಾಡಬೇಕು. ಸುಮ್ಮನೆ ಜನರ ಕಣ್ಣನ್ನು ನೀವು ಖುಷಿಪಡಿಸ್ಲಿಕ್ಕೆ ಮಾಡಬಾರ್ದು. ಆದರೆ ನಿಜವಾದಂತಹ ಕಾಮಗಾರಿ ಅಲ್ಲಿ ಆಗಿಲ್ಲ ಅನ್ನೋದು ಅದು ನೋಡಿದ್ರೇ ಗೊತ್ತಾಗ್ತಾ ಇದೆ. ಎಲ್ಲ ಜಲ್ಲಿಕಲ್ಲು ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಯಾರು 2 ವೀಲರಲ್ಲಿ ಹೋದರೆ ಕತೆ ಮುಗೀತವ್ರದ್ದು, ಅಲ್ಲೇ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಕಳಪೆ ಗುಣಮಟ್ಟ, ಎಲ್ಲ ಕಡೆಯೂ ಕೂಡ ಕಳಪೆ ಗುಣಮಟ್ಟ. ಮತ್ತು ಇನ್ನೊಂದು ಕೆಟ್ಟ ಅಭ್ಯಾಸ, ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯರು ಆ ರಸ್ತೆಯಲ್ಲಿ ಬರ್ತಾರೆ ಅಂದರೆ ಒಂದು 3 ಡೇಸ್ ವ್ಯಾಲಿಡಿಟಿ ರಸ್ತೆನ ನಿರ್ಮಾಣ ಮಾಡಿಬಿಡ್ತೀರ ಅಂತ ಬೇರೆ ಬೇರೆ ಕಡೆ ನಡೆದ್ಬಿಟ್ಟಿದ್ದಾವೆ. 3 ದಿವಸ ಅವ್ರು ಬಂದು ಹೋಗೋವರೆಗೂ ಕೂಡ ಮಾತ್ರ ವ್ಯಾಲಿಡಿಟಿ, 3 ಡೇಸ್ ವ್ಯಾಲಿಡಿಟಿ. ಅದಾದಮೇಲೆ 100% ಕಿತ್ತು ಎಲ್ಲ ಹೋಗಿರ್ತದೆ. ನೋಡಿ ಕೈಯಲ್ಲಿ ಹೆಂಗೆ ಕಿತ್ತು ಬರ್ತಾ ಇದೆ. ನೀವು ಸರಿಯಾದಂತಹ ಕಾಮಗಾರಿ ಮಾಡಿದರೆ ಅದಕ್ಕೆ ಬೇಕಾದಂತಹ ಏನೇನೆಲ್ಲ
ರಾ ಮೆಟೀರಿಯಲ್ಸು, ಒಳ್ಳೆ ಗುಣಮಟ್ಟದ ರಾ ಮೆಟೀರಿಯಲ್ಸ್ ನೀವು ಹಾಕಿ ಅದನ್ನು ರಸ್ತೆ ನಿರ್ಮಾಣ ಮಾಡಿದರೆ ಈ ಥರ ಕೈಯಲ್ಲಿ ಕಿತ್ತು ಬರೋಕ್ಕೆ ಸಾಧ್ಯನೇ ಇಲ್ಲ. 1,84,00,000 ಸ್ವಾಮಿ ಇದು KKRDB ಇಂದ ರಸ್ತೆ ನಿರ್ಮಾಣ ಆಗಿರೋದು. ಯಾರು ದುಡ್ಡು? ಅದು ಜನರ ತೆರಿಗೆ ದುಡ್ಡು. ಇವತ್ತು ನೀವು ಮತದಾನಕ್ಕೆ ಅಂತ ಹೋಗ್ತಿರಲ್ಲ, ಅವ್ರನ್ನ ನೀವು ಚೆನ್ನಾಗಿ ಇಟ್ಕೊಂಡ್ರೆ ನೀವು ಅವ್ರ ಮನೆ ಬಾಗಿಲಿಗೆ ಮತದಾನ ಕೇಳಲಿಕ್ಕೆ ಹೋಗೋದೇ ಅವಶ್ಯಕತೆ ಇಲ್ಲ. ನೀವೆಲ್ಲ ಫೆಸಿಲಿಟಿಗಳು ಕೊಟ್ಟರೆ ನೀವು ಚುನಾವಣಾ ಪ್ರಚಾರಕ್ಕೆ ಹೋಗೋಂಥ ಅವಶ್ಯಕತೆಯೇ ಇರಲ್ಲ. ನಿಮ್ಮನ್ನ ಅವರು ಯಾರನ್ನ ಗೆಲ್ಲಿಸಬೇಕು, ಯಾರು ನಮ್ಮ ಜನನಾಯಕ ಅಂತ ಗೆಲ್ಲಿಸ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ನೀವು ಕಾನ್ಸಂಟ್ರೇಷನ್ನೇ ಮಾಡ್ತಾ ಇಲ್ಲ. ಬರೀ 5 ವರ್ಷ ಆದಮೇಲೆ ಮಾತ್ರ ಮತದಾರರು ನೆನಪಾಗ್ತಾರೆ. ಆದರೆ ವರ್ಷ ಪೂರ್ತಿ ಕಷ್ಟಪಡ್ತಾ ಇರ್ತಾರೆ ಈ ರಸ್ತೆಯಲ್ಲಿ. ಯಾಕಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಈ ರಸ್ತೆಯಲ್ಲಿ ಹೋಗೋದೇ ಇಲ್ವಲ್ಲ. ಹಾಗಾಗಿ ಅವ್ರಿಗೇನು ರಸ್ತೆ ನಿರ್ಮಾಣ ಆದರೆ ಏನು ಬಿಟ್ಟರೆ ಏನು, ಇಲ್ಲಿ ಹೋಗೋದೆಲ್ಲ ಯಾರು? ಬಡವರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ರೈತರು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಇಂತಹ ಕಳಪೆ ಕಾಮಗಾರಿಗಳಿಂದ ಜನ ಸುಸ್ತಾಗಿ ಹೋಗಿದ್ದಾರೆ. ಹೇಳಿ ಕೇಳಿ ಉತ್ತರ ಕರ್ನಾಟಕ ಸಾಕಷ್ಟು ಸೌಲಭ್ಯಗಳಿಂದ ವಂಚಿತವಾಗಿರುವಂತಹ ಒಂದು ಜಿಲ್ಲೆಗಳು ಸಾಕಷ್ಟಿದ್ದಾವೆ. ಅದರಲ್ಲಿ ಬೀದರು, ಈ ಬೀದರ್ನ ಯರಬಾಗ್ ರಸ್ತೆ ನೋಡಿ ಗಮನಿಸ್ತಾ ಇದ್ದೀರಾ. ಈ ಥರ ಸುಮ್ಮನೆ ತೋರ್ಪಡಿಕೆ ಕೆಲಸಕ್ಕೆ ಮುಂದಾಗಬಾರ್ದು. ಇನ್ನು ಗುತ್ತಿಗೆದಾರ ಅನಿಲ್ ಕುಮಾರ್ ರಾಠೋಡ್ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಗುತ್ತಿಗೆ ಪಡ್ಕೊಂಡಿರ್ತಾರೆ, ಕಾಮಗಾರಿ ಮಾಡಿರ್ತಾರೆ. ಈ ಕಾಮಗಾರಿ ಇನ್ನು ಈ ಯರಬಾಗಕ್ಕೆ ಸಂಬಂಧಪಟ್ಟಂಗೆ ಸಂಗಮೇಶ್ ಸ್ಥಳೀಯರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂಗಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸಂಗಮೇಶ್ ಅವರೇ, ಈಗ ಸಾಕಷ್ಟು ರಸ್ತೆ ಕಳಪೆ ಗುಣಮಟ್ಟದ್ದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ಅದೇ ಭಾಗದವರಾ ಅಥವಾ ನೀವು ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀರಾ? ಏನು ಅದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಹೌದು ಸರ್, ನಾವು ದಿನಾಲು ಓಡಾಡ್ತೀವಿ ಸರ್. ಅಲ್ಲಿ ತುಂಬಾ ಕಳಪೆ ಆಗಿದೆ ಸರ್. ರಸ್ತೆ ಎಲ್ಲ ಡ್ಯಾಮೇಜ್ ಆಗಿದೆ. ಒಂದು 6-7 ಮಂತ್ ಆಯ್ತು ಅಷ್ಟೇ ಇವಾಗ. ಹಾ ಸರ್. ಅಲ್ಲ, ಈಗ ಅಲ್ಲಿ ಯಾರು ಬರಲಿಲ್ವಾ? ಈ ಥರ ಏನಾದರೂ ನಿಮ್ಗೆ ಹಿಂಗಾಗಿದೆ ಅಂತ ನೀವು ಯಾರ ಗಮನಕ್ಕೂ ತರಲಿಲ್ವಾ? ಹೆಂಗಂತ ತಂದಿದ್ದೀವಿ ಸರ್, ನಮ್ಮ ಕಡೆ ಎಲ್ಲ ಹೇಳಿದ್ದೀವಿ ಅವ್ರ ಸಂಬಂಧಪಟ್ಟವ್ರಿಗೆ. ಅದಿನ್ನೂ ಮಾಡಿಲ್ಲ, ಸ್ವಲ್ಪ ಮಾಡಿದ್ದಾರೆ, ಇನ್ನು ಸ್ವಲ್ಪ ಮಾಡೋದಿದೆ ಸರ್. ಅಲ್ಲ, ಈಗ ಸ್ವಲ್ಪ ಮಾಡಿದ್ರಷ್ಟೇನೂ ಸರಿಯಾಗಿಲ್ವಲ್ಲ, ಕಳಪೆ ಗುಣಮಟ್ಟದಲ್ಲಿ ಕೂಡಿದೆಯಲ್ಲ, ಎಲ್ಲ ಜಲ್ಲಿ ಎಲ್ಲ ಎದ್ದೆದ್ದು ಬರ್ತಾ ಇದೆಯಲ್ಲ ಸಂಗಮೇಶ್ವರೇ?